ಹರೇ ಶ್ರೀನಿವಾಸ. ಚಾತುರ್ಮಾಸದಲ್ಲಿ ಕೊಡಬೇಕಾದ ಪ್ರಮುಖ ದಾನಗಳ ಬಗ್ಗೆ ನಾವು ನಿನ್ನೆ ಭಾಗ 1ರಲ್ಲಿ ಮಹತ್ವದ ದಾನಗಳ ಮಾಹಿತಿಯನ್ನು ತಿಳ್ಕೊಂಡಿದ್ದೀವಿ. ಇಂದಿನ ಭಾಗ 2ರಲ್ಲಿ ಇನ್ನೂ ಕೆಲವು ದಾನಗಳ ಬಗ್ಗೆ ತಿಳಿದುಕೊಳ್ಳೋಣ. ನೋಡ್ರಿ, ನಾವು ನಿನ್ನೆ ಅರಿಶಿನ ಕುಂಕುಮ ದಾನ, ಹಾಲು ಮೊಸರು ದಾನ, ತೆಂಗಿನಕಾಯಿ ಬಳೆ ದಾನ ಆಯಿತು. ಮುತ್ತೈದೆಯರಿಗೆ ಕಾಲು ತೊಳೆಯುವುದು ಆಗಿದೆ. ಬೆಣ್ಣೆ ಕೃಷ್ಣ ಆಯಿತು. ಸುಧಾಮಂದು ಅವಲಕ್ಕಿ ಬೆಲ್ಲ ಆಗಿದೆ. ಮತ್ತು ಗುಪ್ತದಾನ. ಇಷ್ಟು ನಿನ್ನೆ 7 ದಾನಗಳ ಬಗ್ಗೆ ಹೇಳಿದ್ದೀನಿ. ಇವತ್ತು ಇನ್ನೂ ಹಲವು ದಾನಗಳ ಬಗ್ಗೆ ತಿಳಿದುಕೊಳ್ಳೋಣ. ತುಳಸಿ ದಾನ. ಚಾತುರ್ಮಾಸದಾಗ ತುಳಸಿ ದಾನ ಮಾಡೋದು ಬಹಳನೇ ಶ್ರೇಷ್ಠ. ಅಂಬೆಗಾಲನ ಕೃಷ್ಣನ ತೆಗೆದುಕೊಂಡು ಅದನ್ನು ತುಳಸಿ ಗಿಡದಲ್ಲಿ ಇಟ್ಟು ಪ್ರತಿ ದ್ವಾದಶಿ ಒಂದೊಂದು ತುಳಸಿ ಗಿಡವನ್ನು ದಾನವಾಗಿ ಮುತ್ತೈದೆಯರಿಗೆ ಕೊಡಬೇಕು. ಬರೇ ತುಳಸಿ ಗಿಡ ಕೊಡಬಾರ್ದು, ಮತ್ತು ಕೃಷ್ಣ ಸಮೇತ ತುಳಸಿ ದಾನ ಕೊಡಬೇಕು. ತುಳಸಿ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದದ್ದು. ಅದಕ್ಕೆ ತುಳಸಿ ದಾನ ಮಾಡಿದರೆ ವಿಷ್ಣುವಿನ ಕೃಪೆ ದೊರೆಯುತ್ತದೆ. ಇದರ ಜೊತೆಗೆ ಮುತ್ತೈದೆಯರಿಗೆ ಒಂದು ಬ್ಲೌಸ್ ಪೀಸು, ಬಳೆ, ಹೂವು, ಎಲೆ, ಅಡಿಕೆ, ದಕ್ಷಿಣೆ ಸಮೇತ ತುಳಸಿ ದಾನವನ್ನು ಮಾಡಬೇಕು. ಇನ್ನು ಮುಂದಿಂದು ದೀಪದಾನ. ಈ ಚಾತುರ್ಮಾಸದಾಗ ದೀಪದಾನಕ್ಕೆ ವಿಶೇಷ ಮಹತ್ವವಿದೆ. ಈ ದೀಪದಾನ ಕೊಡೋದ್ರಿಂದ ಅಜ್ಞಾನ ಎಂಬ ಅಂಧಕಾರ ದೂರ ಆಗ್ತದೆ. 2 ದೀಪಗಳನ್ನು ತಗೋಬೇಕು. ಯಾವಾಗಲೂ ಒಂದೇ ದೀಪ ಯಾವತ್ತೂ ಕೊಡಬಾರದು. ಜೋಡಿ ದೀಪ ಕೊಡಬೇಕು. ಮತ್ತು ದೀಪವನ್ನು ಹಚ್ಚಿನೇ ಕೊಡಬೇಕು. ಎಲ್ಲ ಮಂಗಳಕರ ದ್ರವ್ಯಗಳನ್ನು ತಟ್ಟೆಯಲ್ಲಿ ಜೋಡಿಸಿಕೊಂಡು ಅದರಲ್ಲಿನೇ 2 ದೀಪಗಳನ್ನು, ಅದು ತುಪ್ಪದ ದೀಪದಿಂದ ಹಚ್ಚಿ ತುಳಸಿ ಮುಂದೆ ಇಟ್ಟು ಮೊದಲು ತುಳಸಿಗೆ ಕೊಟ್ಟುಬಿಟ್ಟು ಆಮೇಲೆ ಮುತ್ತೈದೆಯರಿಗೆ ದಾನವಾಗಿ ಕೊಡಬಹುದು. ಇನ್ನೊಂದು ವಿಶೇಷವಾದ ದಾನ ಅಂದರೆ ಹಿಡಿ ಅಕ್ಕಿ ದಾನ. ಅಂದರೆ ದಿನಾಲು ದ್ವಾದಶಿಯಿಂದಲೇ ಶುರು ಮಾಡಬೇಕು. ದಿನಾಲು ಊಟದಕ್ಕಿಂತ ಮುಂಚೆ ಒಂದು ಮುಷ್ಟಿ ಅಕ್ಕಿನ ಒಂದು ಡಬ್ಬದಲ್ಲಿನೋ ಅಥವಾ ಪಾತ್ರೆಯಲ್ಲಿನೋ ಹಾಕ್ತಾ ಬರ್ರಿ. ಭಗವಂತನ ನೆನೆಸಿಕೊಂಡು ದಿನಾಲು ಹಾಕಿ ಮುಚ್ಚಿಟ್ಟು ಬಿಡಿ. ಮತ್ತೆ ನೆಕ್ಸ್ಟ್ ಡೇ ಬೆಳಗ್ಗೆನೆ ಮತ್ತೆ ಹಿಡಿ ಅಕ್ಕಿನ ಅದೇ ಡಬ್ಬದಲ್ಲಿ ಹಾಕಿ, ಹೀಗೆ ದಿನಾಲು ಬರೋ ದ್ವಾದಶಿವರೆಗೂ ತೆಗೆದಿಟ್ಟು ಅದನ್ನೇ ದ್ವಾದಶಿ ದಿನ ದೇವರ ಮುಂದೆ ಇಟ್ಟು ಮುತ್ತೈದೆಯರಿಗೆ ಎಲ್ಲ ಮಂಗಳಕರ ದ್ರವ್ಯಗಳ ಜೊತೆಗೆ ದಾನ ಕೊಡಬೇಕು. ಇಲ್ಲ ನೀವು ಬ್ರಾಹ್ಮಣರಿಗೆ ಕೊಡ್ತೀನಿ ಅಂತಂದ್ರೂ ಬ್ರಾಹ್ಮಣರಿಗೂ ಕೊಡಬಹುದು. ಈ ದಾನ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಎಷ್ಟು ಬದಲಾವಣೆ ಆಗುತ್ತೆ ಅಂತ ನೀವೇ ಗಮನಿಸಿ ನೋಡಿ. ತುಂಬಾ ಬದಲಾವಣೆ ಆಗುತ್ತೆ. ಕಷ್ಟಗಳು ಎಲ್ಲ ಪರಿಹಾರ ಆಗ್ತವೆ. ಯಾವತ್ತೂ ಊಟಕ್ಕೆ ತೊಂದರೆ ಅನ್ನೋದೇ ಬರಲ್ಲ. ಜೀವನದಲ್ಲಿ ಈ ದಾನ ತುಂಬ ಶ್ರೇಷ್ಠ. ನಾನು ಇದನ್ನು ಮಾಡಿದ್ದೀನಿ, ಭಾಳ ಬದಲಾವಣೆ ಆಗಿದೆ. ಯಾರಾದರೂ ಮಾಡೋರಿದ್ರೆ ದಯವಿಟ್ಟು ಮಾಡಿ. ಇನ್ನೊಂದು ದಾನ ಅಂದರೆ ಅಕ್ಕಿ ತಗೊಂಡು ಅದರಲ್ಲಿ ಅನ್ನಪೂರ್ಣೇಶ್ವರಿ ವಿಗ್ರಹವಿಟ್ಟು ದಾನವಾಗಿ ಕೊಡಬಹುದು. ಚಿಕ್ಕ ಹಿತ್ತಾಳೆ ಬಟ್ಟಲನ್ನು ತೆಗೆದುಕೊಂಡು ಆ ಬಟ್ಟಲ ತುಂಬ ಅಕ್ಕಿ ತುಂಬಿ ಅದರ ಮೇಲೆ ಅನ್ನಪೂರ್ಣೇಶ್ವರಿ ವಿಗ್ರಹ ಇಟ್ಟು ದಾನವಾಗಿ ಪ್ರತಿ ದ್ವಾದಶಿ ಮುತ್ತೈದೆಯರಿಗೆ ಎಲ್ಲ ಮಂಗಳಕರ ದ್ರವ್ಯದ ಜೊತೆಗೆ ದಾನವಾಗಿ ಕೊಡಬೇಕು. ಮತ್ತೊಂದು ವಿಶೇಷವಾದ ದಾನ ಅಂದರೆ ಗೋದಾನ. ಈಗೆಲ್ಲರಿಗೂ ನಿಜವಾದ ಆಕಳು ಕರವನ್ನು ಕೊಟ್ಟು ದಾನ ಮಾಡಲಿಕ್ಕಂತೂ ಸಾಧ್ಯ ಇಲ್ಲ. ಅದಕ್ಕೆ ಒಂದು ತಟ್ಟೆನೋ ತಗೊಂಡು ಅಥವಾ ಒಂದು ಚಿಕ್ಕ ಬಟ್ಲನ್ನು ತೆಗೆದುಕೊಳ್ಳಿ. ಅದರಾಗ ಅಕ್ಕಿ ತುಂಬಿ ಪಂಚಲೋದು ಆಕಳ ಕರ 2 ಇರೋದು ತೆಗೆದುಕೊಂಡು ಆ ತಟ್ಟೆಯಲ್ಲಿ ಇಡಬೇಕು. ಆವಾಗ ಅದನ್ನು ದಾನವಾಗಿ ಮುತ್ತೈದೆಯರಿಗೋ ಇಲ್ಲ ಬ್ರಾಹ್ಮಣರಿಗೋ ಕೊಡಬಹುದು. ಈ ದಾನವನ್ನು ಮಾಡೋದ್ರಿಂದ ಪಾಪಗಳೆಲ್ಲ ಪರಿಹಾರ ಆಗ್ತವೆ. ದೀರ್ಘಾಯುಷ್ಯ, ಐಶ್ವರ್ಯ ಮತ್ತು ಕುಟುಂಬದ ಸುಖ ಶಾಂತಿ ಎಲ್ಲ ದೊರೀತದೆ. ನೆಕ್ಸ್ಟ್ ಕಡಲೆಬೇಳೆ ಬೆಲ್ಲ ದಾನ. ಇದು ಕೂಡ ನೋಡಿ ಶ್ರೇಷ್ಠವಾದ ದಾನ. 2 ಹಿತ್ತಾಳೆ ಬಟ್ಲನ್ನೋ ಅಥವಾ 2 ಹಿತ್ತಾಳೆ ಪ್ಲೇಟ್ನಲ್ಲಿನೋ ತೆಗೆದುಕೊಂಡು, ಸ್ಟೀಲಿದ್ದು ಅಲ್ಲ ಮತ್ತು ಹಿತ್ತಾಳದ್ದೇ ಆಗಿರಬೇಕು. ಒಂದು ಬಟ್ಲಲ್ಲಿ ಕಡಲೆಬೇಳೆ ಹಾಕಬೇಕು, ಇನ್ನೊಂದರಲ್ಲಿ ಬೆಲ್ಲ ಹಾಕಿ ದೇವ್ರ ಮುಂದೆ ಇಟ್ಟು ಸಂಕಲ್ಪ ಮಾಡಿಕೊಂಡು ಮುತ್ತೈದೆಯರಿಗೋ ಇಲ್ಲ ಬ್ರಾಹ್ಮಣರಿಗೋ ದಾನವಾಗಿ ಕೊಡ್ಬೋದು. ಮುತ್ತೈದೆಯರಿಗೆ ಕೊಡೋದಾದರೆ ಎಲ್ಲವಾದ ಮಂಗಳಕರ ದ್ರವ್ಯಗಳನ್ನು ಇಟ್ಟು ಕೊಡಬೇಕು. ಬ್ರಾಹ್ಮಣರಿಗೆ ಎಲೆ, ಅಡಿಕೆ, ದಕ್ಷಿಣೆ ಸಮೇತ ದಾನವಾಗಿ ಕೊಡ್ಬೋದು. ಇನ್ನೊಂದು ವಿಶೇಷವಾದ ದಾನ ಅಂದರೆ ಅಕ್ಕಿ ಬೆಲ್ಲ ದಾನ. ಇದು ಕೂಡ ಸೇಮ್. 2 ಬಟ್ಲಲ್ಲಿ ಒಂದರಲ್ಲಿ ಅಕ್ಕಿ ಇನ್ನೊಂದರಲ್ಲಿ ಬೆಲ್ಲ ಹಾಕಿ ಎಲ್ಲ ಮಂಗಳಕರ ದ್ರವ್ಯಗಳನ್ನು ಇಟ್ಟು ಮುತ್ತೈದೆಯರಿಗೆ ದಾನವಾಗಿ ಕೊಡ್ಬೋದು.
ಇಲ್ಲ ನಾವು ಬ್ರಾಹ್ಮಣರಿಗೆ ಕೊಡ್ತೀವಿ ಅನ್ನೋರು ಎಲೆ ಅಡಿಕೆ ದಕ್ಷಿಣೆ ಇಟ್ಟು ಕೊಡ್ಬೋದು. ಯಾವತ್ತೂ ದಾನವನ್ನು ಸ್ವಲ್ಪ ಸ್ವಲ್ಪ ಕೊಡಬೇಡಿ, ಅದು ಫಲ ಬರೋದಿಲ್ಲ. ಅಟ್ಲೀಸ್ಟ್ 1/4 kg ಆದರೂ ಕೊಡಿ. ನೀವು ಕೊಟ್ಟಿದ್ದು ಒಬ್ಬರಾದರೂ ಊಟ ಮಾಡುವಷ್ಟು ಇರಬೇಕು. ಕೆಲವೊಬ್ಬರು ಇರ್ತಾರೆ ಸುಮ್ಮನೆ ಹೆಸರಿಗೆ ಕೊಟ್ಟಿವಿ ಅನ್ನೋಕ್ಕೆ ಒಂದು ತೊತ್ತು ಊಟ ಕೂಡ ಆಗಲ್ಲ. ಅದು ಪ್ರಯೋಜನವಿಲ್ಲ. ದಾನ ಕೊಟ್ಟರು ಎಷ್ಟು ಹೆಚ್ಚೆಚ್ಚು ದಾನ ಮಾಡ್ತಿರೋ ಅಷ್ಟೇ ಪುಣ್ಯ ಸಿಗುತ್ತೆ. ನಮಗೆ ಹಿತ್ತಾಳೆ ಬಟ್ಲು ಪಾತ್ರೆ ತಗೊಳ್ಳೋಕ್ಕೆ ಸಾಧ್ಯ ಆಗಲ್ಲ ಅನ್ನೋರು ಅಡಿಕೆ ದೊಣ್ಣೆ ಸಿಗುತ್ತೆ ನೋಡಿ, ಅದರಲ್ಲಿ ಹಾಕಿ ಕೂಡ ಕೊಡಬಹುದು. ಆ ದೊಣ್ಣೆಯಲ್ಲೇ 1/4 kg ಪ್ಯಾಕೆಟ್ಗಳನ್ನು ಇಟ್ಟು ಕೊಡಬಹುದು. ನಿಮ್ಮ ಅನುಕೂಲ ಯಥಾಶಕ್ತಿ ನೋಡಿಕೊಂಡು ಮಾಡಿ. ಇನ್ನು ನೆಕ್ಸ್ಟ್ ಬ್ರಹ್ಮಾಂಡ ದಾನ. ಇದು ಮಹತ್ವವಾದ ದಾನ. 1 ಒಣ ಕೊಬ್ಬರಿ ಬಟ್ಟಲುಗಳನ್ನು ತೆಗೆದುಕೊಂಡು ಮೇಲೆ ಸ್ವಲ್ಪ ಅದನ್ನು ಕಟ್ ಮಾಡ್ಕೊಳ್ಳಿ. ಅದರಲ್ಲಿ ಅರಿಶಿನ ಕುಂಕುಮ ಮಂತ್ರಾಕ್ಷತೆ 1 ರೂಪೀಸ್ ಕಾಯಿನ್ ಹಾಕಿ ಮತ್ತೆ ಅಂಬೆಗಾಲು ಕೃಷ್ಣನ ಅದರಲ್ಲಿ ಇಟ್ಟು ಮತ್ತೆ ಅದನ್ನು ಮುಚ್ಚಿ ದಾನವಾಗಿ ಕೊಟ್ಟರೆ ಅದು ಬ್ರಹ್ಮಾಂಡ ದಾನವಾಗುತ್ತೆ. ನೀವು ಬ್ರಹ್ಮಾಂಡ ದಾನ ಮಾಡಿದಷ್ಟೇ ಪುಣ್ಯ ನಿಮಗೆ ಸಿಗುತ್ತೆ. ಇನ್ನೂ ಬೇಕಾದಷ್ಟು ದಾನಗಳಿವೆ, ಅದನ್ನು ಮುಂದಿನ ಭಾಗದಲ್ಲಿ ತಿಳಿಸಿಕೊಡ್ತೀನಿ. ಹರೇ ಶ್ರೀನಿವಾಸ.